ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ. ನವೆಂಬರ್ 11ನೇ ತಾರೀಕು 11/11 ಪೋರ್ಟಲ್ ಬಗ್ಗೆ ನಿಮಗೆ ವಿಷಯವನ್ನು ಹೇಳಿದ್ದೆ, ವಿಡಿಯೋ ಕೂಡ ಹಾಕಿದ್ದೆ. ಹಾಗೆ ನವೆಂಬರ್ 27 ಏನು ವಿಶೇಷ? ಇದನ್ನು ಥ್ಯಾಂಕ್ಸ್ ಗಿವಿಂಗ್ ಅಂತ ಆಚರಿಸ್ತಾರೆ. ಅಂದರೆ ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವದ ಬಗ್ಗೆ ನಾವು ತುಂಬ ಮಾತಾಡ್ತೀವಲ್ಲ. ಜೀವನದಲ್ಲಿ ಏಳಿಗೆ ಆಗಬೇಕು, ಏನೇ ಒಂದು ಒಳ್ಳೇದು ನಡಿಬೇಕಂದ್ರೂ ಆ ಒಂದು ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವ ಇರಲೇಬೇಕು. ಇಲ್ಲ ಅಂತಂದರೆ ನಾವು ಏನೇ ಸಾಧಿಸಿದ್ರೂ ಅದು ಪ್ರಯೋಜನ ಇಲ್ಲ, ನಶ್ವರ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು ಅಲ್ವಾ. ಸೊ ಈ 27 ನವೆಂಬರ್ ಏನಿದೆ, ಇದನ್ನು ಪ್ರಪಂಚದಾದ್ಯಂತ ಅಂತ ಹೇಳಿದಿದ್ರು ಪಾಶ್ಚಾತ್ಯ ದೇಶಗಳಲ್ಲಿ ಇದನ್ನು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಆಚರಿಸ್ತಾರೆ. ನಾವು ಆಚರಿಸ್ತೀವಿ, ಬೇರೆ ಬೇರೆ ಡೇಟ್ ಇರ್ಬೋದು, ಬೇರೆ ಬೇರೆ ರೀತಿ ನೀತಿ ಇರ್ಬೋದು, ಥ್ಯಾಂಕ್ಸ್ ಗಿವಿಂಗ್ ಎಲ್ಲರೂ ಆಚರಿಸ್ತೀವಿ. ಇರಲಿ, ಅದ್ರ ಬಗ್ಗೆ ಹೇಳೋ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರ್ಯಾರು ಈ ವಿಡಿಯೋನ ಅಥವಾ ಯಾವುದೇ ನನ್ನ ವಿಡಿಯೋಗಳನ್ನು ನೋಡಿದ್ದೀರೋ, ಲೈಕ್ ಮಾಡಿದ್ದೀರೋ, ಶೇರ್ ಮಾಡಿದ್ದೀರೋ ಮತ್ತು ಕಾಮೆಂಟ್ ಮಾಡಿದ್ದೀರೋ, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ಥ್ಯಾಂಕ್ಸ್ ಗಿವಿಂಗ್ ಅಂತ ನಾನೇ ಥ್ಯಾಂಕ್ಸ್ ಹೇಳದೇ ಇದ್ದರೆ ಹೇಗೆ ಅಲ್ವಾ. ಮತ್ತು ಸವಿನಯ ವಿನಂತಿ, ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋ ನೋಡ್ಬೋದು, ನಿಮ್ಮ ಡೌಟ್ಸನ್ನು ಕೇಳ್ಬೋದು, ಹಾಗೆ ಕಾಮೆಂಟ್ ಕೂಡ ಮಾಡ್ತೀರಾ, ನಾನು ಪ್ರತ್ಯುತ್ತರವನ್ನು ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವಿನಂತಿನ ಕೂಡ ಮಾಡ್ಕೊಳ್ತೀನಿ. ಈ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದು ಜೀವನದಲ್ಲಿ ತುಂಬ 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 ಮುಖ್ಯ. ಅದಿಲ್ಲ ಅಂತಂದರೆ ಯಾವುದೂ ನಡೆಯೋದಿಲ್ಲ. ಸೊ ಸುಮಾರು ನಾನು ಅಂದರೆ ಅದು ನಮ್ಮ ಉಸಿರಾಟವಾಗಿ ಹೋಗಬೇಕು. ಈಗ ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದಾಗ 27 ನವೆಂಬರ್ 2025 ಥ್ಯಾಂಕ್ಸ್ ಗಿವಿಂಗ್ ಬಂದು ನವೆಂಬರ್ 27ರಂದು ಬರುತ್ತೆ. ಯಾಕೆ ಅಂತಂದರೆ ಇದು ಹಾರ್ವೆಸ್ಟ್, ಅಂದರೆ ಏನು ಫಲ ಬಂದಿರುತ್ತೆ, ಭೂಮಿಯ ಫಲ, ಅದಕ್ಕೆಲ್ಲ ಭೂಮಿ ತಾಯಿಗೆ ಒಂದು ನಮನವನ್ನು ಹೇಳೋದು. ಅಲ್ಲಿಂದ ಮುಂದಕ್ಕೆ ಏನೇನು ಭೂಮಿ ತಾಯಿ ನಮಗೆ ಕೊಡ್ತಾಳೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ. ನಾವು ಸಂಕ್ರಾಂತಿನಲ್ಲಿ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ, ಮತ್ತು ವಸಂತ ಕಾಲದಲ್ಲಿ ಆ ಋತುಗಳಿಗೆ ನಾವು ಒಂದು ಥ್ಯಾಂಕ್ಸನ್ನು ಹೇಳ್ತೀವಿ. ಹೀಗೆ ಬೇಕಾದಷ್ಟು ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಕಡೆ ಭೂಮಿ ತಾಯಿಗೆ, ಪಂಚಭೂತಗಳಿಗೆ ಒಂದು ನಮನವನ್ನು ಸಲ್ಲಿಸೋ ಒಂದು ಪದ್ಧತಿ ಇದ್ದೇ ಇದೆ. ಯಾಕೆಂದರೆ ಎಲ್ಲ ಯಾವುದೇ ಜಾತಿ ಇರ್ಬೋದು, ಪ್ರಾಂತ್ಯ ಇರ್ಬೋದು, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಧನ್ಯತಾ ಭಾವ, ಥ್ಯಾಂಕ್ ಯು, ಆ ಗ್ರ್ಯಾಟಿಟ್ಯೂಡ್ ಅನ್ನೋ ಆ್ಯಟಿಟ್ಯೂಡ್ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಈ ಮಧ್ಯೆ ನನ್ನ ಕತೆ ಹೇಳೋದು ಬಿಡೋಕ್ಕಾಗತ್ತಾ? ಆ ಕತೆ ಹೇಳಲೇಬೇಕಲ್ವಾ. ಥ್ಯಾಂಕ್ ಯು ಎಲ್ಲರೂ ಆ ಕತೆನ ಕೇಳೋದಕ್ಕೆ. ಸೊ ಒಂದು ದಿನ ಒಬ್ಬ ವ್ಯಕ್ತಿ, ಆಕೆ ಒಬ್ಬಳೇ ಜೀವನ ಮಾಡ್ತಿರ್ತಾಳೆ, ಆಕೆ ಫ್ಯಾಮ್ಲಿ ಯಾರೂ ಇರೋದಿಲ್ಲ, 80 ವರ್ಷ ಆಗಿರುವಂಥ ಮಹಿಳೆ, ಒಂಟಿಯಾಗಿ ಒಂದು ಮನೆಯಲ್ಲಿ ಇರ್ತಾಳೆ. ತಿನ್ನೋಕ್ಕೆ, ಉಣ್ಣೋಕ್ಕೆ, ಉಡೋಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ. ಒಂದು ದಿವಸ ಅವಳು ಸೂಪರ್ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಹಣವನ್ನು ಪಾವತಿಸಿ ತನ್ನ ಸಾಮಾನನ್ನು ತರೋದಕ್ಕೆ ಕಾಯ್ತಾ ಇರಬೇಕಾದ್ರೆ ಕ್ಯೂನಲ್ಲಿ ತನ್ನ ಮುಂದೆ ಒಂದು ವ್ಯಕ್ತಿ ನಿಂತಿರ್ತಾಳೆ. 2 ಚಿಕ್ಕ ಮಕ್ಕಳು, ತುಂಬ ಕಷ್ಟದಲ್ಲಿರೋ ಹಾಗೆ ಇರುತ್ತೆ. ಅದು ತುಂಬ ಚಳಿ ಇರುವಂಥ ದಿನ, ಮಕ್ಕಳಿಗೆ ಅಂಥ ಬೆಚ್ಚಗಿರೋ ಬಟ್ಟೆನೂ ಇರಲ್ಲ. ಆ ಹೆಣ್ಮಗಳು ಕೂಡ ಕಷ್ಟದಲ್ಲಿರೋ ಹಾಗಿರುತ್ತೆ. ಬೇರ್ ಮಿನಿಮಮ್ ಅಂತ ಹೇಳ್ತಾರಲ್ಲ, ಅತ್ಯವಶ್ಯಕವಾದ ವಸ್ತುಗಳನ್ನು ಮಾತ್ರ ಆಕೆ ತನ್ನ ಆ ಕಾರ್ಟಲ್ಲಿ ಹಾಕ್ಕೊಂಡಿರ್ತಾಳೆ. ಅಂದರೆ ಮೊಟ್ಟೆ, ಬ್ರೆಡ್ಡು, ಹಾಲು, ಆ ಥರ ಏನೋ ಕೆಲವೊಂದು ವಸ್ತುಗಳನ್ನು ಮಾತ್ರ ಹಾಕ್ಕೊಂಡಿರ್ತಾಳೆ. ಕೊನೆಗೆ ಪೇ ಮಾಡೋದಕ್ಕೆ ಕೊಟ್ಟಾಗ ಕಾರ್ಡನ್ನು ಕೊಡ್ತಾಳೆ. ಆ ಕಾರ್ಡು ಡಿಕ್ಲೈನ್ ಆಗುತ್ತೆ, ಅದರಲ್ಲಿ ಹಣ ಇರೋದಿಲ್ಲ. ಮತ್ತೊಂದು ಕಾರ್ಡನ್ನು ಕೊಡ್ತಾಳೆ. ಹೀಗೆ ಇರುವ ಎಲ್ಲ ಕಾರ್ಡನ್ನು ಕೊಟ್ಟಾಗಲೂ ಅದು ಹಣ ಸಾಲದು, ಬ್ಯಾಲೆನ್ಸ್ ಇಲ್ಲ ಅಂತ ಬರುತ್ತೆ. ಸೊ ಏನು ಮಾಡೋದು ಅಂತ ಗೊತ್ತಾಗದೆ, ನಾನು ಯಾವ ವಸ್ತುವನ್ನು ತೆಗಿಲಿ, ಇದನ್ನು ತೆಗಿಲ್ಲ, ಅದನ್ನು ತೆಗಿಲ್ಲ, ಹಾಲನ್ನು ಬಿಟ್ಟುಬಿಡ್ಲಾ, ಮೊಟ್ಟೆಗಳನ್ನು ತೆಗೆದುಬಿಡ್ಲಾ, ಅಂದರೆ ಆ ಬಿಲ್ಲನ್ನು ಕಮ್ಮಿ ಮಾಡಿದಾಗ ಪೇ ಮಾಡಿ ತೊಗೋಬೋದು ಅಂತ, ಅಂದರೆ ಎಲ್ಲ ಅತ್ಯವಶ್ಯಕ ವಸ್ತುಗಳು, ಏನು ಮಾಡೋದು ಅಂತ ಆಕೆ ಯೋಚನೆ ಮಾಡ್ತಾ ಇದ್ದಾಗ, ಈ ನಮ್ಮ 80 ವರ್ಷದ ಮಹಿಳೆ ಯಾರಿದ್ದಾರೆ ಅವರು ಯೋಚನೆ ಮಾಡಬೇಡ, ಪರವಾಗಿಲ್ಲ ಅಂತ ಹೇಳಿ ನಾನು ಪೇ ಮಾಡ್ತೀನಿ, ಅವರಿಗೆ ಎಲ್ಲವನ್ನೂ ಕೊಡಿ, ಅವರ ಬಿಲ್ ಏನಿದೆ ನಾನು ಪಾವತಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಅಯ್ಯೋ ಖಂಡಿತ ನೀವು ಹೆಂಗೆ ಮಾಡ್ತೀರಾ, ನನಗೆ ನೀವು ಯಾಕೆ ಮಾಡಬೇಕು ಅಂದರೆ ನಾನು ಮಾಡ್ತೀನಿ, ನನಗೇನು ಸಮಸ್ಯೆ ಇಲ್ಲ ಅಂಥೇಳಿ ಆಕೆ ಪೇ ಮಾಡಿ ಯಾವುದೇ ವಿಡಿಯೋ ಮಾಡೋದಿಲ್ಲ, ರೀಲ್ಸ್ ಮಾಡೋದಿಲ್ಲ, ಅಪ್ಲೋಡ್ ಮಾಡೋದಿಲ್ಲ, ಹಾಗೆ ಹೊರಟು ಹೋಗ್ತಾರೆ. ಸೊ ಈಕೆಗೆ ಆಶ್ಚರ್ಯ ಆಗುತ್ತೆ. ತುಂಬ ಹೃದಯದ ಒಂದು ಗ್ರ್ಯಾಟಿಟ್ಯೂಡ್, ಆ ಧನ್ಯತಾ ಭಾವ ತುಂಬ ಉಕ್ಕಿ ಬರುತ್ತೆ. ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಆ ಒಂದು ವಾರದ ಊಟ ಅವರಿಗೆ ಸಿಗತ್ತೆ. ನಂತರ ಏನಾಯಿತು ಅಂತಂದಾಗ ನಂತರ ಆಕೆ ಕೆಲಸ ಸಿಗ್ಬೋದು, ಅದು ಬೇರೆ, ಬಟ್ ಅವತ್ತಿಗೆ ಅವರಿಗೆ ಹೊಟ್ಟೆ ತುಂಬ ಊಟ ಸಿಗತ್ತೆ. ಸೊ ಯಾರು ಹೆಸರು ಏನೂ ಗೊತ್ತಿರೋದಿಲ್ಲ ಆಕೆಗೆ.
ಸೊ ಆಕೆ ಏನು ಮಾಡ್ತಾಳೆ, ಒಂದು ಈ ಫೇಸ್ಬುಕ್ ಗ್ರೂಪ್ ಏನಿರುತ್ತೆ ಆ ಊರಿನ, ಅಂದರೆ ಎಲ್ಲ ಇರುತ್ತಲ್ಲ ಈಗ ರಾಜರಾಜೇಶ್ವರಿ ನಿವಾಸಿಗಳ ಫೇಸ್ಬುಕ್ ಗ್ರೂಪ್ ಆ ಥರ ಏನೇನೋ ಫುಡ್ಡೀಸ್ ಗ್ರೂಪ್ ಆ ಥರ ಎಲ್ಲ ಇರುತ್ತಲ್ಲ, ಆ ಊರಿನ ಒಂದು ಫೇಸ್ಬುಕ್ ಗ್ರೂಪಲ್ಲಿ ಈ ವಿಷಯವಾಗಿ ಒಂದು ಧನ್ಯವಾದವನ್ನು ಹೇಳ್ತಾ ಒಂದು ಆರ್ಟಿಕಲನ್ನು ಹಾಕ್ತಾಳೆ. ಆಕೆ ಯಾರು ಅಂತಲೂ ಗೊತ್ತಿಲ್ಲ, ಆಕೆಯಿಂದ ನನ್ನ ಮಕ್ಕಳು ಇವತ್ತು 2 ಹೊತ್ತು ಊಟವನ್ನು ಮಾಡಿದ್ರು, ನನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸುಮಾರು ಜನ ಸುಮಾರು ಥರವಾಗಿ ಕಾಮೆಂಟನ್ನು ಮಾಡ್ತಾರೆ. ಯಾರು ಆ ವ್ಯಕ್ತಿ, ಈ ಕಾಲದಲ್ಲೂ ಇಂಥ ಮನುಷ್ಯರು ಇರ್ತಾರಾ? ಮತ್ತು ಇನ್ನು ಕೆಲವರು, ಅಂದರೆ ಎಲ್ರಿಗೂ ಕೆಲವರಲ್ಲಿ ಕುಹಕ ಕೂಡ ಇರುತ್ತಲ್ವ, ಆಕೆಗೆ ಏನು ಉದ್ದೇಶ ಆಯಿತು, ನಿನಗೆ ಯಾಕೆ ಹಾಕ್ಕೊಟ್ಲು, ಅವಳು ಫೋಟೋ ತೆಕ್ಕೊಂಡ್ಲು, ಅಪ್ಲೋಡ್ ಮಾಡಲು, ಈ ಥರ ನಾನಾ ವಿಷಯಗಳು ಮಾತಾಡ್ತಾರೆ. ಸೊ ಆವಾಗ ಈಕೆ ಹೇಳ್ತಾಳೆ, ಇಲ್ಲ ಏನನ್ನೂ ಮಾಡಿಲ್ಲ, ಬಟ್ ಹೀಗೆ ಮಾಡಿದ್ರು ಅಂತಂದಾಗ ಮತ್ತಾರೋ ಹೇಳ್ತಾರೆ, ನಾನು ನೋಡಿದೆ, ನೀನು ಆ ಕ್ಯೂನಲ್ಲಿ ಇದ್ದಾಗ ನಾನು ನೋಡಿದೆ, ಇದು ವಿಷಯ ನನಗೆ ಗೊತ್ತಾಗಲಿಲ್ಲ, ನಾನು ನೋಡಿದೆ, ಆಕೆ ಬಂದು ಹಳದಿ ಬಣ್ಣದ ಒಂದು ರೈನ್ ಕೋಟ್ ಹಾಕ್ಕೊಂಡು ಒಂದು ಕೆಂಪು ಬಣ್ಣದ ಹ್ಯಾಟ್ ಹಾಕ್ಕೊಂಡಿದ್ರಲ್ವ, ಆಕೆ ತಾನೇ ಅದು ಪೇ ಮಾಡಿದ್ದು ಅಂದಾಗ, ಹೌದು ಅಂದಾಗ, ಆಕೆ ನನಗೆ ಗೊತ್ತು, ಅವರು ಈ ಥರ ಈ ಒಂದು ನಿವೇಶನದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿದಾಗ ಸುಮಾರು ಜನ ಅಲ್ಲಿ ಹುಡುಕೊಂಡು ಬರ್ತಾರೆ. ಅಂದರೆ ನಾವು ಮಾಡೋ ಒಳ್ಳೇದಿರತ್ತಲ್ಲ, ಅದು ನಾವು ಮಾಡೋ ಒಳ್ಳೇದು ಅನ್ನೋದಕ್ಕಿಂತ ಬ್ರಹ್ಮಾಂಡದಲ್ಲಿ ಒಂದು ಬೀಜವನ್ನು ಬಿತ್ತಿದ ಹಾಗೆ ಅಂತ ಇಟ್ಕೊಳ್ಳಿ. ಆ ಒಂದು ಬಿತ್ತನೆ ಮಾಡಿದ್ಲು ಆ ಮಹಿಳೆ ಅಂತ ಅಂದ್ಕೊಳ್ಳೋಣ, 80 ವರ್ಷದ ಹಿರಿಯ ಮಹಿಳೆ. ರಾತ್ರಿ ಒಂದು ಹುಡುಗ ಬರ್ತಾನೆ, ನಾನು ಕಾಲೇಜಲ್ಲಿ ಓದ್ತಾ ಇರೋವಂಥ ಒಂದು ಹುಡುಗ, ನಾನು ಈ ಥರ ಒಬ್ಬರು ವೀಡಿಯೋವನ್ನು ಹಾಕಿದ್ರು, ಆಕೆ ಅಯ್ಯೋ ಯಾಕೆ ಹಾಕಿದ್ರು, ನಾನು ಇದು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿ, ನೀವು ಮಾಡಲಿಲ್ಲ, ಆದರೆ ಇದರಿಂದ ಒಳ್ಳೆಯದೇ ಆಗಿದೆ, ನಿಮ್ಮ ವಿಡಿಯೋ ನೋಡಿ ಐ ಹ್ಯಾವ್ ಟು ಪೇ ಫಾರ್ವರ್ಡ್, ನೀವು ಶುರು ಮಾಡಿದ ಕೆಲಸವನ್ನು ನಾನು ಮುಂದುವರಿಸಬೇಕು ಅಂದ್ಕೊಂಡೆ, ಹಾಗಂತ ಉಪವಾಸ ಇರೋರನ್ನ ಹುಡುಕಿ ನಾನು ಊಟವನ್ನು ಕೊಡೋದು ಅನ್ನೋದಕ್ಕಿಂತ, ಆತ ಬಂದು ನಮ್ಮ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವಂಥ ವ್ಯಕ್ತಿ, ತುಂಬ ಕಷ್ಟದಲ್ಲಿದ್ದಾನೆ, ಮಕ್ಕಳಿಗೆ ಒಳ್ಳೆ ಕಡೆ ಸ್ಕೂಲಿಗೆ ಸೇರ್ಸೋಕ್ಕಾಗಿಲ್ಲ, ಹಾಗಾಗಿ ನಾನು ಅವರಿಗೆ ಸ್ವಲ್ಪ ಇಂಗ್ಲೀಷನ್ನು ಕಂಪ್ಯೂಟರ್ನ ಹೇಳ್ಕೊಡುವ ಅಂತ ಅಂದ್ಕೊಂಡಿದ್ದೀನಿ, ನನ್ನದೇ ಕಂಪ್ಯೂಟರ್ನ ಲ್ಯಾಪ್ಟಾಪನ್ನು ಅವ್ರಿಗೆ ಕೊಟ್ಟು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ, ಇದೇ ಥರ 4 ಮಕ್ಕಳಿಗೆ ಫ್ರೀಯಾಗಿ ಪಾಠವನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವು ಮಾಡಿದ ಕೆಲಸದಿಂದ ನನಗೆ ಈ ಉತ್ತೇಜನ ಸಿಕ್ತು ಅಂತ ಹೇಳ್ತಾನೆ. ಆ ಮಹಿಳೆ ಮಾತಾಡೋದಕ್ಕೆ ಮಾತೇ ಬರದೇ ಇರೋ ಹಾಗಾಗತ್ತೆ, ಯಾಕೆಂದರೆ ಆಕೆ ಅದು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ಮಾಡಿದಂಥದ್ದು. ಮತ್ತೆ ಇನ್ಯಾರೋ ಬರ್ತಾನೆ, ನಾನು ಸಾಧಾರಣ ಏನಾದ್ರು ಸಿಕ್ಕರೆ ತೊಗೊಂಡು ಹೊಟ್ಟೋಗ್ತಿದ್ದೆ, ಯಾಕೆಂದರೆ ನಾನು ಕುಡಿಯೋದಕ್ಕೆ ಸದಾ ದುಡ್ಡು ಬೇಕಿರ್ತಿತ್ತು, ನಿಮ್ಮ ಈ ಒಂದು ವಿಷಯ ಆ ಮಹಿಳೆ ಹಾಕಿದಾಗ ನನಗೆ ರಸ್ತೆ ಮೇಲೆ ಒಂದು ಪರ್ಸ್ ಸಿಕ್ತು, ಅದನ್ನು ತೊಗೊಂಡೋಗಿ ಅದರಲ್ಲಿ ID ಕಾರ್ಡ್ ಇತ್ತು, ಆ ವ್ಯಕ್ತಿಗೆ ಕೊಟ್ಟು ಆ ದುಡ್ಡು ಸಹ ಹಾಗೆ ಕೊಟ್ಟೆ, ನಾನು ತೊಗೊಳ್ಳಿಲ್ಲ, ನಿಮ್ಮಿಂದ ನನ್ನ ಒಂದು ಕ್ಯಾರೆಕ್ಟರ್, ನನ್ನ ಒಂದು ವರ್ಚಸ್ಸು ಹೆಚ್ಚಾಯಿತು, ನನ್ನ ಒಂದು ರೀತಿ ನೀತಿ ಬದಲಾಯಿತು. ಮತ್ತು ಇನ್ಯಾರೋ ಬರ್ತಾರೆ, ನಾನು ಕೂಡ ಇನ್ಯಾರಿಗೋ ಸಹಾಯವನ್ನು ಮಾಡಿದೆ, ಹೀಗೆ ಮಾಡಿದೆ, ಹಾಗೆ ಮಾಡಿದೆ. ಸೊ ಅದು ಆಕೆ ಬಿತ್ತಿದಂಥ ಬೀಜ ಅದು ಎಲ್ಲ ಕಡೆ ಮೊಳಕೆ ಹೊಡೆಯೋದಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನಾನು ಒಬ್ಬರಿಗೆ ಧನ್ಯವಾದವನ್ನು ಹೇಳಲೇಬೇಕು, ಇಲ್ಲದಿದ್ದರೆ ನಾನು ಮಾಡೋದು ತಪ್ಪಾಗಿ ಹೋಗುತ್ತೆ. ಈಗ ಕೆಲವೊಂದು ವಿಡಿಯೋಗಳಲ್ಲಿ ನಾನು ದಿವೋಹಂ ಅಂತ ಏನು ಹೇಳ್ತಾ ಇದ್ದೀನಿ, ಇದನ್ನು ನಾವು ಆ ದಿವೋಹಂ ಹೇಳ್ತಾ ಆ ಪದದ ಶಕ್ತಿ ನಿಮಗೂ ಸಿಗತ್ತೆ, ನನಗೂ ಸಿಗತ್ತೆ, ನಮ್ಮ TLP ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ಗೂ ಸಿಗತ್ತೆ. ಈ ದಿವೋಹಂ ಅನ್ನೋದನ್ನು ಎಲ್ರಿಗೂ ಒಳ್ಳೆಯದಾಗೋದಕ್ಕೆ ನೀವು ಯಾಕೆ ಬಳಸಬಾರ್ದು ನಮಸ್ಕಾರ ಅನ್ನೋ ಒಂದು ಕಡೆ ಅಂತ ಹೇಳಿ ನನಗೆ ಈ ಒಂದು ಐಡಿಯಾನ ಕೊಟ್ಟಿದ್ದು ಪ್ರತಿಭಾ ಮೂರ್ತಿ ಅಂತ, ಆಕೆ ಈಗ UK-ನಲ್ಲಿದ್ದಾರೆ. ಆಕೆ ಈ ಒಂದು ಐಡಿಯಾನ ಕೊಟ್ಟು ಇದರ ಬಗ್ಗೆ ಸುಮಾರು ನನ್ನ ಜೊತೆ ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ರಿಸರ್ಚನ್ನು ಮಾಡಿ ನಾವು ಇದನ್ನು ತಗೊಂಡಿದ್ದು. ಸೊ ಹಾಗಾಗಿ ಆಕೆಗೆ ನನ್ನ ತುಂಬು ಹೃದಯದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ. ಸೊ ಹೀಗೆ ನಾನಾ ಕಡೆ ನಾವು ಸಹಾಯವನ್ನು ಪಡ್ಕೊಳ್ತೀವಿ ಮತ್ತು ನಾವು ಋಣಮುಕ್ತರಾಗಬೇಕು ಅಂತ ಆಸೆ ಪಡ್ತೀವಿ. ಆದರೆ ಕೆಲವೊಂದು ಸತಿ ಬ್ರಹ್ಮಾಂಡ ನಮಗೆ ಪಾಠವನ್ನು ಕಲಿಸುತ್ತೆ, ನೀನು ಅಷ್ಟು ಸುಲಭಕ್ಕೆ ಋಣ ಭಾರದಿಂದ ಹೊರಗೆ ಬರಲಾರೆ, ಯಾಕೆಂದರೆ ನೀನು ಮಾಡಬೇಕಾದ ಕೆಲಸ ತುಂಬ ಇದೆ, ಅದನ್ನು ಮುಗಿಸೋವರೆಗೂ ನಿನಗೆ ಆ ಋಣ ಮುಕ್ತಿ ಇಲ್ಲ ಅಂತ ಹೇಳಿ. ಹೇಗೆ ಅಂದರೆ ಯಾವುದನ್ನು ಯಾರಿಂದನೂ ಎದುರು ನೋಡಲ್ಲ ಅಂದರೂ ಎಲ್ಲೋ ಒಂದು ಕಡೆ ಈ ಸಂಕೋಲೆಗೆ ಬೀಳ್ತೀವಿ ನಾವು. ನಾನು ಹೇಳಿರ್ಬೋದು ಈ ವಿಷಯ ಹಿಂದೆ ಯಾವುದಾದ್ರೂ ವಿಡಿಯೋನಲ್ಲಿ ಕೂಡ, ಕೆಲವೊಂದು ತಿಂಗಳ ಹಿಂದೆ, ಹೆಚ್ಚು ಕಮ್ಮಿ 1 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ, ನಾನು ನನ್ನ ಮಗಳು ಮಥುರಾಗೆ ಹೋಗಿದ್ವಿ. ಎಲ್ಲ ಒಂದಷ್ಟು ಸೈಟ್ ಸೀಯಿಂಗ್ ಹೋದಾಗ ಮಥುರಾಗೆ ಹೋಗಿದ್ವಿ. ಅಲ್ಲಿ ನಮ್ಮ ಫೋನನ್ನು ಇಟ್ಟು ಹೋಗಬೇಕು, ಕೃಷ್ಣನ ಜನ್ಮಸ್ಥಾನವನ್ನು ನೋಡೋದಕ್ಕೆ ಫೋನನ್ನು ಒಳಗೆ ಬಿಡೋದಿಲ್ಲ. ಅಲ್ಲಿ ₹2 ಮಾತ್ರ ಕೊಡಬೇಕು ಕೌಂಟ್ರಲ್ಲಿ. ಈಗ ಹೆಚ್ಚು ಕಮ್ಮಿ UPI ಬಂದಮೇಲೆ ನಾವು ಚೇಂಜ್ ತೊಗೊಂಡೇ ಹೋಗಲ್ಲ, ಅದು ಗೌರ್ಮೆಂಟ್ ಕೌಂಟರು, ಹಾಗಾಗಿ ಅಲ್ಲಿ UPI ಇಲ್ಲ, ₹2 ಮಾತ್ರ ಕೊಡಬೇಕು. ನನ್ನ ಹತ್ರ ₹100 ಮಾತ್ರ ಇತ್ತು. ₹100 ಕೊಟ್ಟಾಗ ಆ ವ್ಯಕ್ತಿ, ಇಲ್ಲ ₹100 ಚೇಂಜ್ ನಾನು ಕೊಡೋಕ್ಕಾಗಲ್ಲ, ನೀವು ವಾಪಸ್ ಬಂದಾಗ ಚೇಂಜನ್ನು ಕೊಡಿ ಅಂತ ಫೋನ್ ಏನೋ ತೊಗೊಂಡು ಇಟ್ಕೊಂಡ್ರು. ನಾವು ದರ್ಶನ ಎಲ್ಲ ಮುಗಿಸಿ ಕೃಷ್ಣನ ಜನ್ಮಸ್ಥಾನ ತುಂಬ ಸೊಗಸಾಗಿ ಪ್ರೋಟೋಟೈಪ್ ಅಂತ ಏನು ಹೇಳ್ತೀವಿ, ತುಂಬ ಚೆನ್ನಾಗಿ ಅದೇ ಥರ ರೀಕ್ರಿಯೇಟ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಖುಷಿಯಿಂದ ಬಂದಾಗ ಮೊದಲೇ ದೊಡ್ಡ ಕ್ಯೂ ಇತ್ತು. ಆ ಕ್ಯೂನಲ್ಲಿ ಸುಮಾರು ಹೊತ್ತು ನಿಂತು ಆ ಒಂದು ಫೋನ್ ಇಟ್ಟಂತ ಕಿಟಕಿಗೆ ಹೋದಾಗ ಆ ವ್ಯಕ್ತಿ ನೀವು ₹2 ಕೊಡಬೇಕು ಅಂದಾಗ ನನ್ನ ಹತ್ರ ₹100 ಇದೆ ಅಂದಾಗ ಆತ ಒಪ್ಕೊಳ್ಳೇ ಇಲ್ಲ.
ಕೊನೆಗೆ ಹಂಗು ಹಿಂಗೆ ಹುಡುಕಿ 20 ರೂಪಾಯಿ ಇದೆ ಅಂದಾಗ ಕೂಡ ಆ ವ್ಯಕ್ತಿ ಒಪ್ಕೊಳ್ಳೇ ಇಲ್ಲ. ನೀವು 2 ರೂಪಾಯನ್ನೇ ಕೊಡಬೇಕು ಅಂದಾಗ ನನ್ನ ಹತ್ರ ಇಲ್ಲ, ನನಗೆ ಚೇಂಜ್ ಕೊಡಬೇಡಿ, 20 ರೂಪಾಯಿ ಇಟ್ಕೊಳ್ಳಿ, ಫೋನ್ ಕೊಡಿ. ಯಾಕೆಂದರೆ ನನಗೆ ಮತ್ತೆ ಕೆಲವೊಂದು ವಿಷಯಗಳು ಮಿಸ್ ಆಗೋಗುತ್ತೆ ಸೈಟ್ ಸೀಯಿಂಗಲ್ಲಿ ಟೈಮ್ ಅನ್ನೋದು ತುಂಬ ಮುಖ್ಯ ಅಲ್ವಾ. ನನ್ನ ಒದ್ದಾಟ, ನನ್ನ ಪರಿಸ್ಥಿತಿ ನೋಡ್ಲಾರ್ದೆ, ನನಗೆ ಮುಖ ಪರಿಚಯ ಸಹ ಇಲ್ಲ. ಯಾರೋ ಉತ್ತರ ಭಾರತದ ಮಹಿಳೆ ಒಬ್ಬರು, ಮೇಡಮ್ ಆಪ್ ಚಿಂತಾ ಮತ್ ಕರೋ, ನೀವು ಚಿಂತಿಸಬೇಡಿ, ಯಾಕಿಷ್ಟು ಒದ್ದಾಡ್ತೀರಾ ಅಂತ ಹೇಳಿ ತನ್ನ ಒಂದು ಸಣ್ಣ ಪರ್ಸಿನಿಂದ 2 ರೂಪಾಯಿಯನ್ನು ತೆಗೆದುಕೊಟ್ಟು ಇವರು ಫೋನನ್ನು ಕೊಟ್ಬಿಡಿ ಅಂತ ಹೇಳಿ ಕೊಟ್ಟರು. ಸೊ ಅಲ್ಲಿಂದ ನಾವು ಫೋನನ್ನು ತೊಗೊಂಡು ಬಂದ್ವಿ. ಆಕೆಗೆ ನಾನು ನಿಮಗೆ ಜಿಪೇ ಮಾಡಲ, 20 ರೂಪಾಯಿ ಇಟ್ಕೊಂಡಿದ್ರೆ ಅಯ್ಯೋ ಪರವಾಗಿಲ್ಲ, ಅದರಲ್ಲಿ ಯಾಕೆ ಇಷ್ಟೊಂದು ಬಿಗುಮಾನ ಮಾಡ್ಕೋತೀರಾ, ಇರಲಿ ಬಿಡಿ, ಇಂಥ ಪರಿಸ್ಥಿತಿ ನನಗೆ ಬಂದಾಗ ಯಾರೋ ಮಾಡ್ತಿದ್ರು ಅಂತ ಹೇಳಿದ್ರು. ಅದನ್ನೇ ಕ್ಯಾರಿಯಿಂಗ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಸೊ ಇವತ್ತಿಗೂ ನಾನು ಓಕೆ, ನನಗೆ ಯಾವ ಋಣ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಭಗವಂತ ಹಾಗೆ ಹೇಳೋದು ನಿನಗೆ ಆಗೋದಿಲ್ಲ, ಕೆಲವೊಂದು ಕಡೆ ಋಣ ಪಡಲೇಬೇಕಾಗತ್ತೆ ಅನ್ನೋದನ್ನು ನಮಗೆ ತಿಳಿಸ್ತಾನೆ ಅಂತ ಅನ್ಸುತ್ತೆ. ಸೊ ಈ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡನ್ನು ಮಾತ್ರ ಬಿಡಬೇಡಿ. ಪಂಚಭೂತಗಳ ಬಗ್ಗೆ ಇರ್ಬೋದು, ಋತುಗಳ ಬಗ್ಗೆ ಇರ್ಬೋದು, ಭೂಮಿ ತಾಯಿಗೆ ಮುಖ್ಯವಾಗಿ, ನೀರಿಗೆ, ಅಗ್ನಿಗೆ, ಎಲ್ಲದಕ್ಕೂ, ಮತ್ತು ನಮ್ಮ ತಂದೆ ತಾಯಿಗಳು, ನಮ್ಮ ಪಿತೃಗಳು, ನಮ್ಮ ದೇಹ, ಮತ್ತು ನಾವೆಲ್ಲ ಕೋವಿಡನ್ನು ದಾಟಿ ಇನ್ನೂ ಬದುಕಿದೀವಲ್ವಾ. ಇದೆಲ್ಲ ಒಂದು ನಾವು ಪ್ರತಿದಿನ ನಾವು ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡನ್ನು ಹೇಳಲೇಬೇಕು. ಸೊ ಒಂದು ಗ್ರ್ಯಾಟಿಟ್ಯೂಡ್ ಸಿಂಬಲನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನೀವು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ಸೊ ತುಂಬ ಸಿಂಪಲ್, ಹೀಗೆ ಒಂದು ಸುರುಳಿ ಅಷ್ಟೇ ಅದು. ಇದನ್ನು ಹೀಗೆ ಜೋಡಿಸಿ ಇಲ್ಲಿ ಇದು ಸ್ವಲ್ಪ ಡಾಟ್ಸ್ ಇಡಿ, ಮತ್ತು ಇಲ್ಲಿ ಒಂದು ಕೊಂಡಿ, ಒಂದು ಹುಕ್ ಥರ ಬರುತ್ತೆ, ಮತ್ತು ಇಲ್ಲಿ 3 ಡಾಟ್ಸ್, ಒಂದು ದೊಡ್ಡದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಸೊ ಇದು ಈ ಜೀವನದ ಚಕ್ರವನ್ನು, ಅಂದರೆ ಆತ್ಮ ಮತ್ತೆ ಜೀವಂತ ಬರೋದು, ಮತ್ತೆ ಹುಟ್ಟು, ಸಾವು, ಮರಣ, ಇದರ ಒಂದು ವೃತ್ತಾಂತವನ್ನು ಇದು ತೋರಿಸಿಕೊಡುತ್ತೆ. ಈ ಕೊಕ್ಕಿ ಏನಿದೆ, ನಾವು ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಒಂದು ಕೊಕ್ಕಿಯ ಹಾಗೆ ಯಾವಾಗಲೂ ಇಟ್ಕೊಂಡೇ ಇರಬೇಕು. ಮತ್ತು ನಾನಾ ವಿಷಯಗಳಲ್ಲಿ ನಮಗೆ ಬೇರೆ ಬೇರೆ ಕಡೆಯಿಂದ ಸಹಾಯ ಬೇಕಾಗತ್ತೆ. ಆ ಗ್ರ್ಯಾಟಿಟ್ಯೂಡ್ನ ನಾವು ಮುಂದುವರಿಸ್ಕೊಂಡು ಹೋಗಲೇಬೇಕು ಅನ್ನೋದನ್ನು ತೋರಿಸುತ್ತೆ. ಮತ್ತು ನಾವು ಮುಂದೆ ಹೋಗೋದಕ್ಕೆ ಗ್ರೋತ್ ಅಂದರೆ ಬೆಳವಣಿಗೆ, ಏಳಿಗೆ, ಅಭಿವೃದ್ಧಿ, ಸ್ಥಿರತೆ ಎಲ್ಲವನ್ನು ಇದು ಅಭಿವ್ಯಕ್ತಿಪಡಿಸುತ್ತೆ. ಸೊ ಈ ಒಂದು ಚಿಹ್ನೆಯನ್ನು ಬಳಸಿ ಇದನ್ನು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಸ್ಕ್ರೀನ್ ಸೇವರ್ ಆಗಿ ಇಟ್ಕೊಳ್ಳಿ. ಆ ಒಂದು ಧನ್ಯತಾ ಭಾವ, ಗ್ರ್ಯಾಟಿಟ್ಯೂಡ್ ಅನ್ನೋದು ಮುಖ್ಯ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಭೂಮಿ ತಾಯಿಗಿರ್ಬೋದು, ತಂದೆ ತಾಯಿ ಪಿತೃಗಳಿಗಿರ್ಬೋದು, ಸ್ನೇಹಿತರಿಗಿರ್ಬೋದು, ಯಾವುದೇ ಒಂದು ಸಣ್ಣ ವಿಷಯಕ್ಕಾಗಲೂ ಅವಕಾಶ ಸಿಕ್ಕಿದಾಗ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಕಲಿಯೋದಕ್ಕೆ ಬೇಕಾದಷ್ಟು ಇರುತ್ತೆ, ಜೀವನ ಪಾಠ ಕಲಿಸ್ತಾನೆ ಇರುತ್ತೆ. ಎಲ್ಲ ಕಲ್ತ್ಕೊಂಡೆ ಅಂದವತ್ತು ನಮ್ಮ ಜೀವನದ ಕೊನೆ ದಿನ ಆಗತ್ತೆ. ಜೀವನದ ಕೊನೆ ದಿನ ಆದರೂ ನಾವು ಪೂರ್ತಿ ಪಾಠವನ್ನು ಕಲ್ತಿಲ್ಲ ಅಂತಂದಾಗ ಮತ್ತೆ ಜನನ ಮರಣದಲ್ಲಿ ನಾವು ಸಿಕ್ಕಾಕೊಂಡೇ ಇರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಈ ಚಾನಲ್ನ ಇಷ್ಟು ತುಂಬ ಪ್ರೀತಿಯಿಂದ ಮುಂದೆ ನಡೆಸ್ಕೊಂಡು ಹೋಗ್ತಿರೋ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಥ್ಯಾಂಕ್ಸ್ ಗಿವಿಂಗ್. ದಿವೋಹಂ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.